ಅಂದರೆ ಬ್ಯಾಟ್ರಿ ಡೆಡ್ ಆಗಿದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು DCDS ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ನಮ್ಮ 3rd ಎಪಿಸೋಡ್. ಸ್ಟಾರ್ಟ್ ಆಗಿದೆ. ಫಸ್ಟ್ ಡ್ರೈವ್, ಟೆಸ್ಟ್ ಡ್ರೈವ್. ಜೈ ಶ್ರೀರಾಮ್. ಗಾಡಿ ಹೆಸರು ಬಂದ್ಬಿಟ್ಟು ಬಂಕರ್ ಅಂತ ಹೇಳಿ ನಾವು ಅನ್ಕೊಂಡಿರೋವಂಥದ್ದು. ಯಾವುದೇ ಸಿಚುವೇಶನ್ ಇದ್ರೂ ಕೂಡ ಬಂಕರಲ್ಲಿ ಹೋಗ್ಬಿಟ್ಟು ಹೆಡ್ಸ್ ಆಫ್ ಸ್ಟೇಟು ಸ್ಟೇ ಮಾಡ್ತಾರೆ, ಎಂಥದೇ ಸಿಚುವೇಶನ್ ಬಂದ್ರೂ ಕೂಡ. ಸೊ ಒಂಥರ ಇದು ನಮ್ಮ ಡಾನಿಗೆ ಒಂದು ಸೇಫ್ ಪ್ಲೇಸು. ಹಾಗಂತ ಬರೀ ಡಾನ್ ಅಷ್ಟೇ ಅಲ್ಲ, ಕೆಲವೊಂದು ಸರಿ ನಾವು ಸಿಂಹನ ರೈಡಿಗೆ ಕರ್ಕೊಂಡು ಹೋದ್ರೂ ಕೂಡ ಇಲ್ಲಿ ಪಾರ್ಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಂಡಿರೋವಂಥದ್ದಿದೆ. ಮಸ್ತ್ ಇದೆ ನಮ್ಮ ಗಾಡಿ, ಓಡೋದು ಮಸ್ತ್ ಓಡ್ತಾ ಇದೆ. ಮಸ್ತ್ ಕಂಡೀಷನ್ ಎಲ್ಲ ಚೆನ್ನಾಗೇ ಇದೆ. ಅಲ್ಲಿ ಒಂದು ಸ್ವಲ್ಪ ಅದೇ ರಸ್ಟ್ ಹಿಡಿದಿರೋದಕ್ಕೆ ಸ್ವಲ್ಪ ನಿಲ್ಸಿರೋದು ಇದೆಯಲ್ಲ, ಅದೊಂದಷ್ಟಿದೆ. ಸ್ವಲ್ಪ ಇಂಟೀರಿಯರ್ ಒಂಚೂರು ಮಾಡಿಸ್ಕೋಬೇಕು ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಮಾಡ್ತಾ ಇದ್ದೀವಿ. ಮೇನ್ ರೀಸನ್ ನಮಗೆ ಒಂದು ಕ್ಯಾಂಪಿಂಗ್ ಥರ ವೀಡಿಯೋ ಮಾಡೋಣ, ನಮ್ಮ ಗಾಡಿನೇ ತೊಗೊಂಡೋಗ್ಬಿಟ್ಟು ಎಲ್ಲಾದರೂ ನಮಗೆ ಆ್ಯಕ್ಸಸ್ ಆಗಲಿಲ್ಲ ಲೊಕೇಶನ್ನು ಅಂತಂದರೆ ಆ ಟೈಮಲ್ಲಿ ಆ ಗಾಡಿನ ಲೋಡ್ ಮಾಡಿಕೊಂಡು ಮುಂದ್ಗಡೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ವೀಡಿಯೋ ಮಾಡ್ಕೊಳೋಣ ಅಂತ ಹೇಳಿ ಒಂದು ಫೋಕಸ್ ಇಟ್ಕೊಂಡಿದ್ವಿ ನಾವು. ವೆಲ್ಕಮ್ ಹೋಮ್ ವಿಂಗರ್. ನಾವು ಸುಮಾರು ಕಡೆ ಗಾಡಿಗಳನ್ನ ನೋಡ್ಕೊಂಡಿದ್ವಿ. ಯಾಕೆಂತಂದರೆ ನಮಗೆ ಗಾಡಿ ಹಳೇದು ಗೂಡ್ಸ್ ಕ್ಯಾರಿಯರೇ ಬೇಕಾಗಿತ್ತು, ಅದು ಹೈ ರೂಫ್ ಇರಬೇಕಾಗಿತ್ತು. ಇದರಲ್ಲಿ ನೀವು ಸುಮಾರು ಗಾಡಿಗಳು ಫ್ಲ್ಯಾಟ್ ರೂಫ್ ಇರೋವಂಥದ್ದನ್ನ ನೋಡ್ಕೊಂಡಿದ್ದೀರಾ. ಹೈ ರೂಫ್ ಇರೋವಂಥ ಗಾಡಿಗಳು ಕೂಡ ಬರುತ್ತೆ, ಬಟ್ ಆ್ಯಂಬುಲೆನ್ಸ್ ಥರದ್ದೆಲ್ಲ ಬರ್ತಾ ಇರುತ್ತೆ. ಅದನ್ನು ಬಿಟ್ಟು ನಾವು ನೋಡಬೇಕು ಅಂತಂದರೆ ಇದು ಗೂಡ್ಸ್ ಕ್ಯಾರಿಯರ್ ಥರದ್ದೇ ಗಾಡಿ ಬರೋವಂಥದ್ದು. ಸೊ ನಾವು ಅದಕ್ಕೆ ಗೂಡ್ಸ್ ಕ್ಯಾರಿಯರ್ ಗಾಡಿನೇ ನೋಡ್ಕೊತಾ ಇರ್ಬೇಕಾದ್ರೆ ನಮಗೆ ಕೇರಳದಲ್ಲಿ ಒಂದು ಗಾಡಿ ಸಿಕ್ತು. ಇದೆಲ್ಲಪ್ಪ ಕೇರಳ ಇದು. ಸೊ ಆ ಟೈಮಲ್ಲಿ ಅಭಿ ಹೋಗಿ ಗಾಡಿನ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಡೆಲಿವರಿ ಎಲ್ಲ ತೊಗೊಂಡು ಆಮೇಲೆ ಕರ್ನಾಟಕಕ್ಕೆ ಬಂದಿದ್ವಿ. ಮೇನ್ ನಮಗೆ ಬೇಕಾಗಿದ್ದು ನಿಮಗೆ ಎಲ್ಲರಿಗೂ ಗೊತ್ತಿರೋಂಗೆ ನಂಬರ್ ಇತ್ತು. ಸೊ ನಾವು ನಂಬರೂ ಕೂಡ ಬ್ರೌಸ್ ಮಾಡಿಕೊಂಡಾಗ ಚಾಮರಾಜನಗರದಲ್ಲಿ ಅಷ್ಟೇ ಅವೈಲೇಬಲ್ ಇತ್ತು ನಂಬರ್. ಬಟ್ ನಮಗೆ ಚಾಮರಾಜನಗರದಲ್ಲಿ ಯಾರೂ ಕೂಡ ಪರಿಚಯನೇ ಇರಲಿಲ್ಲ. ಸೊ ಅದಕ್ಕೆ ಏನೋ ಒಂದು ಗುದ್ದಾಡಿ ನಮ್ಮ ಫ್ರೆಂಡ್ ಇದ್ದಾನೆ ವಿನಯ್ ಅಂತ. ಸೊ ವಿನಯ್ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿಕೊಂಡು ಆಮೇಲೆ ಅಲ್ಲಿ ಚಾಮರಾಜನಗರದಲ್ಲಿ ಸ್ವಲ್ಪ ಪರಿಚಯ ಮಾಡಿಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಗಾಡಿನ ರಿಜಿಸ್ಟರ್ ಮಾಡ್ಕೊಂಡಿದ್ದು. ಸ್ಟಿಲ್ ವೇಟಿಂಗ್ ಜಗಸ್ಕಂದೋಳಿ ಅಭಿಯಲ್ಲೋದ್ರು ಈ ಸ್ಮೋಕಿಂಗ್ ಝೋನ್. ಈ ಗಾಡಿ ಫಸ್ಟ್ ಓನರ್ ಬಂದ್ಬಿಟ್ಟು ಒಂದು ಕಂಪನಿ ಇತ್ತು. ಆ ಕಂಪನಿ ಬಂದು ಫರ್ಟಿಲೈಸರ್ಸ್ ಎಲ್ಲ ಸಪ್ಲೈ ಮಾಡ್ತೈತೆ. ಯಾಕಂತಂದರೆ ಇದು ಗೂಡ್ಸ್ ಗಾಡಿ ಇತ್ತಲ್ಲ, ಸೊ ಅದಕ್ಕೋಸ್ಕರ ಫರ್ಟಿಲೈಸರ್ಸ್ ಎಲ್ಲದೂ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆ ಕ್ಯಾರಿ ಮಾಡ್ಕೊತಾ ಇದ್ರು. ಗಾಡಿ 2012 ಮಾಡೆಲ್ ಇರೋವಂಥದ್ರಿಂದ, ಸೊ ಗಾಡಿನೂ ಕೂಡ ಈ ಕೋಸ್ಟಲ್ ಪ್ಲೇಸಲ್ಲಿ ಇರೋವಂಥದ್ರಿಂದ ವೇರ್ ಆ್ಯಂಡ್ ಟೇರ್ ಆಗಿಬಿಟ್ಟು ಮುಂದೆ ಇದರ ಚಾಸಿ ನಂಬರ್ ಬರುತ್ತೆ. ಸೊ ಆ ಚಾಸಿ ನಂಬರ್ ಮುಂದೆ ಇರೋವಂಥದ್ದನ್ನು ಅವರು ಟಾಟಾಯಿಂದನೇ ಪರ್ಮಿಷನ್ ತೊಗೊಂಡು ಮುಂದೆ ಬದಲು ಹಿಂದೆ ಹಾಕ್ಕೊಂಡಿದ್ದಾರೆ. ಅದರಿಂದ RTO ಇಂದ ಲೆಟ್ರ್ ಎಲ್ಲ ತೊಗೊಂಡಿದ್ರು. ಸೊ ನಾವು ಫಸ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿ ಹೋದಾಗ ಅಭಿ ಅಷ್ಟೇ ಹೋಗಿದ್ರು. ಬಟ್ ಆ ಟೈಮಲ್ಲಿ ಅಲ್ಲಿ RTO ಇನ್ಸ್ಪೆಕ್ಟ್ರಿಗೂ ಕೂಡ ಸ್ವಲ್ಪ ಡೌಟ್ ಬಂದ್ಬಿಡ್ತು, ಏನಿದು ಗಾಡಿ ಏನಾದ್ರು ಎತ್ಕೊಂಬಂದಿರ್ತಾರ, ಏನಾದ್ರು ಪ್ರಾಬ್ಲಮ್ ಆಗತ್ತಾ ಅಂತ ಹೇಳಿ. ಸೊ ಅವಾಗ ಅವರು ಹೇಳಿರೋಂಥ ಡೌಟು ಅದೇ, ಯೂಶ್ವಲಿ ಚಾಸಿ ನಂಬರ್ ಮುಂದೆ ಬರುತ್ತೆ ಬಟ್ ಇದು ಹಿಂದೆ ಇದೆ ಅಂತ ಹೇಳಿ. ಅದಾದಮೇಲೆ ನಾವು ಫಸ್ಟ್ ಓನರ್ ಹತ್ರ ಎಲ್ಲ ಎಂಕ್ವೈರಿ ಮಾಡ್ಕೊಂಡಾಗ ನಮಗೂ ಕೂಡ ಗೊತ್ತಾಯಿತು ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ, ಬಟ್ ಲೀಗಲಿ ಪರ್ಮಿಷನ್ ತೊಗೊಂಡಿದ್ದಾರೆ ಅಂತ ಹೇಳಿ. ಆಮೇಲೆ ಅಲ್ಲಿಂದ ನಾವು ಲೆಟ್ರ್ ಇಸ್ಕೊಂಡು ಲೆಟ್ರನ್ನ ತೊಗೊಂಡೋಗ್ಬಿಟ್ಟು ಮತ್ತೆ ಚಾಮರಾಜನಗರದಲ್ಲಿ ಕೊಟ್ಟಾಗ ಅವ್ರು ಅವಾಗ ಅಪ್ರೂವಲ್ ಮಾಡ್ಕೊಂಡಿದ್ದು. ಸೊ ಇಷ್ಟು ಬಂದ್ಬಿಟ್ಟು ನಮಗೆ ಗಾಡಿಯ ಬ್ಯಾಕ್ಗ್ರೌಂಡು. ಮತ್ತು ಗಾಡಿ ನಾವು ಬಿಲ್ಡ್ ಮಾಡ್ತಿರೋಂಥ ಇಂಟೆನ್ಷನ್ ಏನಿತ್ತು ಅಂತಂದರೆ ಮಿನಿಮಮ್ಮು 2 ಮಲ್ಕೋಬೇಕಿಲ್ಲಿ ಆರಾಮಾಗಿ, ಪ್ಲಸ್ ಒಂದು ಗಾಡಿ ಅಂತೂ ಇಲ್ಲಿ ಈಸಿಯಾಗಿ ಪಾರ್ಕ್ ಆಗಬೇಕು ಅಂತ.
ತೆಗೆದು ಹಿಂಗೆ ಮಾಡಿದರೆ ಇನ್ನೂ ಮಾಡಬೇಕು. ಈ ಕಡೆ ಮಾಡಿದ್ದಾರೆ, ಬಟ್ ಇಲ್ಲಿ ಸ್ವಲ್ಪ ಉಜ್ಜಿಟ್ಟಿದ್ದಾರೆ ಇಲ್ಲೆಲ್ಲ ಕಡೆ. ಫಿಲ್ಲಿಂಗ್ ಅಂದರೆ ಇಲ್ಲಿ ಮಾಡಿದ್ದಾರೆ. ಇದು ಫಿಲ್ಲಿಂಗು ಹಿಂದ್ಗಡೆ ಡಿಕ್ಕಿಯಲ್ಲಿ ವೈರ್ ಹಿಂದ್ಗಡೆ ಇಲ್ಲಿ ಇದನ್ನು ಮಾಡಿದ್ದಾರೆ, ಇದನ್ನು ಮಾಡಿದ್ದಾರೆ, ಇದನ್ನು ನೋಡಿ ಮಾಡಿದ್ದಾರೆ. ಬೇರೆ ಎಲ್ಲೆಲ್ಲ ನೋಡ್ತಾ ಇದ್ದಾರೆ, ನೋಡಿ ಮಾಡ್ತಾ ಇದ್ದಾರೆ ಅಷ್ಟೇ. ಇಷ್ಟಾಗಿದೆ. ಈಗ ಮತ್ತೆ ಅಲ್ಲಿ ಸೈಡಲ್ಲಿ ಮಾಡ್ತಾ ಇದ್ದಾರೆ ಈಗ. ಸೊ ನಾವು ಸೀಟ್ಗಳನ್ನ ನೋಡ್ಕೊತಾ ಇರೋಂಥ ಟೈಮಲ್ಲಿ ನಮಗಿತ್ತು 2 ಸೀಟ್ ಹಾಕೋಣ ಅಂತ ಹೇಳಿ. ಸೊ 2 ಸೀಟು ನಮ್ಗೆ ಆ ಟೈಮಲ್ಲಿ ಸಿಕ್ಕಿದ್ದು ಲ್ಯಾನ್ಸರಿಂದು. ಸೊ ನಿಮಗೆ ಹಳೆ ಲ್ಯಾನ್ಸರಿನ ಸೀಟ್ಗಳು ನೀವು ನೋಡ್ಕೊಂಡಿದ್ರೆ ಸಿಕ್ಕಾಪಟ್ಟೆ ವೈಡ್ ಇರುತ್ತೆ. ಸೊ ಬಕೆಟ್ ಸೀಟ್ ಇದ್ರೂ ಕೂಡ ಸಖತ್ ವೈಡ್ ಇರುತ್ತೆ. ಸೊ ರೆಸ್ಟ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ಮುಂದೆ ಹಿಂದೆ ಎಲ್ಲದು ಕೂಡ ಆಗುತ್ತೆ. ಸೊ ನಾವು ಅದಕ್ಕೆ ಮಿಡಲಲ್ಲಿ ಇರುವಂಥ ಏನು ಡಿವೈಡರ್ ಇತ್ತಲ್ಲ ನಮಗೆ, ಅದನ್ನು ತೆಗೆದುಬಿಟ್ವಿ. ತೆಗೆದು 2 ಸೀಟ್ ಹಾಕ್ಕೊಂಡಿದ್ವಿ. ಮತ್ತು ಮಿಕ್ಕಿದೆಲ್ಲದು ಕೂಡ ಇದು ಒಂದು ಪ್ಯಾಟರ್ನ್ ಚೂಸ್ ಮಾಡ್ಕೊಂಡಿದ್ವಿ. ಇದನ್ನು ಒಂದು ಫಿನಿಶ್ ಮಾಡ್ಕೊಂಡಿದ್ವಿ. ಎರಡಂತೂ ಆಗೋದಿಲ್ಲ ಅಲ್ಲ. ಅದು ಫುಲ್ ಒತ್ತಾನೆ ಇಟ್ಕೊಂಡ್ಬಿಡಿ, ಒತ್ತಾನೆ ಇಟ್ಕೊಳ್ಳಿ, ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಗೂಡ್ಸ್ ಗಾಡಿನೇ ನೋಡ್ಕೊತಾ ಇದ್ವಿ. ಯಾಕೆಂತಂದರೆ ಇದರ ಸಸ್ಪೆನ್ಷನ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ನಾರ್ಮಲ್ಲು ಪ್ಯಾಸೆಂಜರ್ ಗಾಡಿನ ಕಂಪೇರ್ ಮಾಡ್ಕೊಂಡಿದ್ರೆ. ಯಾಕಂತಂದರೆ ಗೂಡ್ಸ್ ಕ್ಯಾರಿ ಮಾಡೋದಕ್ಕಂತ ಹೇಳಿ ಮಾಡಿರ್ತಾರೆ. ಪ್ಲಸ್ ಇದರ ವೇಟ್ ಕೆಪಾಸಿಟಿನೂ ಜಾಸ್ತಿ ಇರುತ್ತೆ ಅಂತ. ಅದು ಹೀಲ್ ಕಂಟ್ರೋಲ್ ಕಂಟ್ರೋಲ್ ಹಾಕಿದ್ರೆ 2 ಸರಿ ಬ್ರೇಕ್ ಹೊಡೀರಿ. ಸೊ ಹಂಗೆ ನೀವು ನೋಡ್ತಾ ಇರೋಂಗೆ ಇಲ್ಲಿ ಬಂದ್ಬಿಟ್ಟು ನಮಗೆ ಗಾಡಿ ಪಾರ್ಕಿಂಗ್ ಇದೆ. ಸೊ ಈ ಕಡೆಯಿಂದ ಇಲ್ಲಿ ಗಾಡಿ ಬಂದರೆ ಇಲ್ಲಿ ಗಾಡಿ ಕರೆಕ್ಟಾಗಿ ಪಾರ್ಕ್ ಆಗುತ್ತೆ. ಗಾಡಿ ಪಾರ್ಕ್ ಆದಮೇಲೆ ಇಲ್ಲಿ ನಮಗೆ ಇಲ್ಲಿ ಹುಕ್ ಲಾಕ್ ಸಿಸ್ಟಮ್ ಎಲ್ಲ ಇಲ್ಲಿ ಮಾಡ್ಕೊಂಡಿದ್ದೀವಿ. ಈ ಕಡೆ ಒಂದಿದೆ, ಆ ಕಡೆ ಒಂದಿದೆ, ಮತ್ತು ಇಲ್ಲಿ ಕೆಳಗಡೆ 2 ಇದೆ. ಆಮೇಲೆ ಲೈಟ್ಗಳನ್ನ ನಾವು ಹಾಕಬೇಕು ಅಂತ ಅಂದ್ಕೊಂಡಾಗ ನಾವು ಆ್ಯಕ್ಚುಲಿ ಶೋಯಬ್ ಬೈ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ವಿ. ಯಾಕಂತಂದರೆ ಅವ್ರದ್ದು ಬಸ್ ಬಿಲ್ಡಿಂಗ್ ಯೂನಿಟೇ ಇದೆ ಸಹಾರಾ ಕೋಚ್ ಅಂತ ಹುಬ್ಳಿಯಲ್ಲಿ. ಸೊ ಅಲ್ಲಿ ಹೋಗಿ ನಾವು ಅಲ್ಲಿಂದನೇ ಏನಾದರೂ ಒಂದು ಸ್ವಲ್ಪ ಐಡಿಯಾಸ್ ತೊಗೊಂಡು ಬರೋಣ ಅಂತ ಹೇಳಿದಾಗ ಅವ್ರು ಹೇಳಿದ್ರು ನಮಗೆ ಏನು ಫ್ಲ್ಯಾಶಿ ಏನು ಮಾಡೋದು ಬೇಡ, 2 ಲೈಟ್ ಆ್ಯಕ್ಚುಲಿ ಹಿಂಗೆ ಲೈಟ್ ಹೊಡೆದ್ಬಿಟ್ರೆ ಸಾಕಾಗತ್ತೆ ಅಂತ ಹೇಳಿದ್ರು ಅವರು. ಇದ್ರ ಒಳಗಡೆ ಲೈಟ್ ಬರ್ತೈತಿ, ಇದ್ರೊಳಗಡೆ ಲೈಟ್ ಬರ್ತೈತಿ. ಇದು RR ರೆಡಿ ಇದೆ. ಸೊ ಇದು ಇದ್ರೊಳಗಡೆ ಸ್ಟ್ರಿಪ್ ಲೈಟ್ ಹಿಂಗೆ ಹಾಕಿರ್ತಾರೆ. ಈ ಸ್ಟ್ರಿಪ್ ಲೈಟ್ ಇದ್ರ ಒಳಗಡೆ ಹಾಕಿರ್ತಾರೆ. ಇದನ್ನು ನಾವು ರೂಫಿಗೆ ಹಿಂಗೆ ಅಂಟಿಸೋದು. ಎಷ್ಟು 2 ಇದು ರಾಕಿ ಕಳ್ಸೋಣ, ಒಂದೇ ಸಾಕು. ನೀವು 2 ವಿಂಡ್ಮಿಲ್ ಆಗಿತ್ತು ನಾವು 2 ಸಾಲಲ್ಲ, ನಮಗೆ ಒಂದು 6-7 ಹಾಕ್ಬಿಡೋಣ ಅಂತ ಹೇಳಿ. ಇಲ್ಲೆಲ್ಲ ಒಳ್ಳೆ ಇಂಟೆನ್ಸಿಟಿ ಇರುತ್ತೆ ಅಂತ ಹೇಳಿದ್ರು ಅವರು. ಸೊ ಅದಕ್ಕೆ ಫೈನಲಿ ನಾವು 4 ಲೈಟ್ ಹಾಕಿದ್ವಿ. ಆಮೇಲೆ ಇದರಲ್ಲಿ ವೆಂಟಿಲೇಷನ್ ಇಲ್ಲ ಅಲ್ಲ, ಅದಕ್ಕೆ ಒಂದು ಫ್ಯಾನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ. ಫ್ರಂಟ್ ಡೋರು 2 ಡೋರ್ ಆಗಿದೆ. ಸೀಲಿಂಗು, ಸೈಡ್ ರಿಂಗು 2 ಮುಂದೆಗಡೆ ಹಾಕಿದ್ದೀವಿ. 2 ನೋಡಿ ಸೀಟು ತೆಗ್ದು ಇಕ್ಕೊಬೋದು. ಚೈನು ನೋಡಿ 2 ಕರೆಕ್ಟ್ ಆಗಿದೆ. ಎಲ್ಲ ಕಂಪ್ಲೀಟ್ ಆಗಿದೆ. ಏನು ಕೆಲಸ ಪೆಂಡಿಂಗ್ ಇಲ್ಲ.
ಇಲ್ಲ ಆ್ಯಕ್ಚುಲಿ ಇದನ್ನು ಪೇಂಟ್ ಮಾಡಿಲ್ಲ, ಪೇಂಟ್ ಇತ್ತಲ್ಲ ಅದರಲ್ಲಿ ಹಾಕಿ ಹಿಂಗೆ ಮಾಡಿ ಬಡ ಹಾಕ್ಬಿಡ್ರಪ್ಪ. ಇಲ್ಲ ಲಾಕ್ ಎಲ್ಲ ಹೊಸದು ಹಾಕಿದ್ದಾರೆ ಈಗ. ಸೊ ಎಲೆಕ್ಟ್ರಿಕಲ್ ಕೆಲಸ ಒಂದು ಆಗಬೇಕು, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಆಗಿದೆ ಈಗ. ಇದು ಬ್ರೇಕ್ ಹೊಡೆದ ತಕ್ಷಣ ಗಾರ್ಡ್ ಅಂತ ಇದ್ದಲ್ಲ ಏನದು? ಅವರದು ಆ ಕುಷನಿಂಗ್ ಮಾಡಕ್ಕೆ 35 ಲಕ್ಷ ಹೇಳಿದ್ರು ನನಗೆ. ಇವರ ಓಡಿಸೋದು ನಾನು ಹೆಂಗ್ ನಡ್ಕೊಂಡ್ ಬಂದ್ಬಿಡ್ತೀನಿ ನಾನು ಅಲ್ಲಿವರೆಗೂ ಒಂದು ಅಲ್ಲಿವರೆಗೂ ಆಟೋ ತಗೊಂಡು ಬಂದ್ಬಿಡ್ತೀನಿ ನಾನು. ಮೇನ್ ಇದನ್ನೊಂದು ಹೊಸದು ಹಾಕ್ಸ್ಬೇಕು. ಇಲ್ಲ ಟೈಟಾನಿಯಂ ಸ್ಟೇರಿಂಗ್ ವೀಲ್ಸ್ ಒಂದು ಹೇಳೋಣ. ಅವ್ರು ಬರಲೇ ಇಲ್ವೋ, ಅವ್ರು ಹೊಸ ಬುಕ್ ತರಕ್ಕೆ ಹೋದ್ರು ಅವರು. ಭಾಳ ಐತೆ ಬ್ರೇಕೆ ಅಂತ. ಅದನ್ನೊಂದು ಇಂಡಿಕೇಟರ್ ಎರಡು ಕಡೆ ಹೊಸದು ಹಾಕ್ಸ್ಬೇಕು. ಸೆನ್ಸರ್ ಇದೆ ಬಟ್ ಇಲ್ಲ. ನಾಸಾಗಿ ಹೇಳೋದು ಡೈರೆಕ್ಟ್ ಅದು. ವಿಂಗರ್ ಅಡ್ಡಾಡ್ದೈತೆ ಅಂತ ಹೇಳಿ. ರನ್ನಿಂಗ್ ಕಂಡೀಷನ್ ಕರೆಕ್ಟ್ ಆಗಿದೆ, ಸರ್ವಿಸ್ ಆಗಿದೆ. ಒಂದ್ಸರಿ ನೀವು ಜನರಲ್ ಚೆಕಪ್ ಮಾಡಿ ಹೇಳಿ. ಓವರ್ ಆಲ್ ಇದು ಬರೀ ಆ ಕಡೆ ಡೋರ್ ಈ ಕಡೆ ಡೋರ್ 10 12 ಸ್ಪೀಡೋಮೀಟರ್ ಒಂದ್ಸರಿ ನೋಡ್ಬಿಡಿ ಎಷ್ಟಾಗೈತೆ ಅಂತ. ಮೀಟರ್ ಇಲ್ವಾ? ಇದರಲ್ಲಿ ಇದೆ ನೋಡಿ, ಮೀಟ್ರು ಇದ್ರೆ ಅದನ್ನ ಹಾಕ್ಬಿಡಿ. ಡ್ಯಾಶ್ ಬೋರ್ಡ್ ಬೇರೆ ವೈರಿಂಗ್ ಎಲ್ಲ ಮಾಡಬೇಕು. ಸೊ ಇಲ್ಲಿ ಒಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಈ ಸ್ಟೋರೇಜ್ ಸ್ಪೇಸಲ್ಲಿ ಅಂದರೆ ನಾರ್ಮಲಿ ಏನು ಅಷ್ಟೊಂದೇನು ದೊಡ್ಡ ದೊಡ್ಡ ಐಟಮ್ಸ್ ಅಂತೂ ಇಡೋಕ್ಕಾಗಲ್ಲ. ಸೊ ಇದು ಬಂದ್ಬಿಟ್ಟು ಫ್ರಂಟೆಕ್ಕಿನ ಮಾನಿಟರ್. ಇದು ನಾರ್ಮಲ್ ಅಮೆಝಾನಿಂದನೇ ತಗೊಂಡಿರೋವಂಥದ್ದು. ಪ್ಲಸ್ ಒಂದು ರೀಸೆಂಟಾಗಿ ಅಂತಂದರೆ 2-3 ಡೇಸ್ ಮುಂಚೆ ಬಂದು ನಾವು ಇದು ಡಬಲ್ ಡಿನ್ ಒಂದು ಯೂನಿಟ್ ಹಾಕ್ಸಿದ್ವಿ, ಆ್ಯಂಡ್ರಾಯ್ಡ್ ಪ್ಲೇಯರ್ ಅದು. ಅದನ್ನು ಯಾಕೆ ಹಾಕ್ಸಿದ್ವಿ ಅಂತಂದರೆ ಅದರಿಂದ ಇಲ್ಲಿಗೆ ನಮಗೆ ಕನೆಕ್ಷನ್ ಇರುತ್ತೆ ಅಂತ ಹೇಳಿ. ಸೊ ಈಗ ವಿಂಗರು ನಿನ್ನೆ ನಾವು ಇಲ್ಲಿ ಕೆಲಸ ಮಾಡೋಕ್ಕೆ ಬಿಟ್ಟಾಗ ಒಂದು ಪ್ಲೇಯರ್ ಹಾಕಿದ್ರು. ನಮಗೇನು ಅಂತಂದರೆ ಇಲ್ಲೊಂದು ಮಾನಿಟ್ರ್ ಬರುತ್ತೆ. ಸೊ ಮಾನಿಟ್ರಿಂದ ಒಂದು HDMI ಔಟು ಅದು ಇದು ಎಲ್ಲ ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಅದಕ್ಕೆ ಒಂದು 2 ಸ್ಪೀಕರ್ ಹಾಕ್ಸ್ಕೊಂಡಿದ್ವಿ. ಇದರಲ್ಲಿ ಕಾಂಪೊನೆಂಟ್ಸು ಅವೆಲ್ಲದೂ ಕೂಡ ಹಾಕ್ಸ್ಬೋದು. ಬಟ್ ಏನಿದೆ ಅಂತಂದರೆ ನಮಗಿಲ್ಲಿ ಹಿಂದ್ಗಡೆ ಮಾಡಿರೋಂಥ ಸ್ಟ್ರಕ್ಚರ್ ಕೆಳಗಡೆ ಒಂದು ಟ್ರೇ ಬರುತ್ತೆ. ಆ ಟ್ರೇ ಬಂದು ಸ್ವಲ್ಪ ಶೇಕ್ ಆಗ್ತಾ ಇರ್ಬೇಕಾದ್ರೆ ಎಲ್ಲರೂ ಒಂದು ಕಡೆ ಸ್ಪೀಡ್ ಬ್ರೇಕರಲ್ಲೆಲ್ಲ ಬಿದ್ದಾಗ ವೈಬ್ರೇಷನಲ್ಲಿ ಅದು ಕೂಡ ಸೌಂಡ್ ಬರ್ತಾ ಇರತ್ತೆ. ಸೊ ಅದಕ್ಕೆ ನಾವು ಈ ಥರದ್ದು ಸ್ವಲ್ಪ ಲೌಡ್ ಇರೋವಂಥದ್ದೇ ಇದು ಪಯನಿಯರಿಂದು ಕೋಯಾಕ್ಸೆಲ್ ಹಾಕ್ಸ್ಕೊಂಡಿದ್ವಿ. ಸೊ ಆ ಕಡೆ ಅದು ಮೌಂಟು ಇದೆ, ಅಲ್ಲಿ ರ್ಯಾಕು ಅಲ್ಲಿದೆ. ಸೊ ಅದಕ್ಕೋಸ್ಕರ ಆ ಕಡೆ ಸ್ಪೀಕರ್ ಸ್ವಲ್ಪ ಮೇಲೆ ಆಗಿದೆ, ಈ ಕಡೆ ಸ್ವಲ್ಪ ಕೆಳಗಡೆ ಆಗಿದೆ. ಅದು ನಮಗೊಂದು ಸ್ವಲ್ಪ ಅನ್ಇವನ್ ಅನ್ನಿಸ್ತಾ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ ಅವ್ರಿಗೆ ಹೇಳಿದ್ವಿ ನಮಗೆ ಮೇಲ್ಗಡೆ ಹಾಕ್ಕೊಟ್ಬಿಡಿ ಸ್ಪೀಕರು ಅಂತ ಹೇಳಿ. ಸೊ ಅದಕ್ಕೆ ಅವರು ಈ ಬಾಕ್ಸಲ್ಲಿ ಸ್ಪೀಕರ್ನ ಅಲ್ಲಿ ಮೇಲೆ ಇನ್ಸ್ಟಾಲ್ ಮಾಡಿಕೊಡ್ತೀನಿ ಅಂತ ಅಂದರು. ಹಿಂದ್ಗಡೆನೂ ಕೂಡ ಟಿಂಟ್ ಹಾಕಿದ್ದಾರೆ. ಟಿಂಟ್ ಬಂದ್ಬಿಟ್ಟು 20% ಏನೋ ಹಾಕ್ಸಿರೋದು ನಾವು. ಯಾಕಂತಂದರೆ ಇದು ಬಂದ್ಬಿಟ್ಟು ಗೂಡ್ಸ್ ಕ್ಯಾರಿಯರ್ ಗಾಡಿ, ಇದಕ್ಕೆ ಟಿಂಟು ಅದು ಇದೆಲ್ಲ ಏನು ಕೇಳಲ್ಲ. ಯಾಕಂತಂದರೆ ಫುಲ್ ಕ್ಲೋಸ್ಡೇ ಇರೋಂಥ ಗಾಡಿ ಅಂತ ಹೇಳಿ ಅಷ್ಟಾಗಿದೆ. ಮತ್ತು ಸೀಟ್ ಕವರ್ಸು ಅದು ಇದೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಯೂಶ್ವಲಿ ಈ ಥರದ್ದೆಲ್ಲ ಫುಲ್ ಏನಾದ್ರು ಹೈ ಎಂಡ್ ಸೆಟಪ್ ಮಾಡಬೇಕು ಅಂತಂದರೆ ಒಂದು UPS ಇಟ್ಟು ಅದಕ್ಕೆ ಸಪ್ರೇಟ್ ಬ್ಯಾಟ್ರಿ ಎಲ್ಲ ಇಡಬೇಕು. ಬಟ್ ನಮಗೆ ಇರೋಂಥದ್ದು ಏನು ಅಂತಂದರೆ ಒಂದು ಗಾಡಿ ಹಾಕ್ಕೊಂಡಿರ್ಬೇಕು, ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕು. ಟ್ರಾವೆಲ್ ಮಾಡಿ ಎಲ್ಲಾದರೂ ಒಂದು ಕಡೆ ಸೇಫಾಗಿ ನಮ್ಗೆ ಏನಾದ್ರು ಉಳಿಯೋಕ್ಕೆ ಸಿಗಲಿಲ್ಲ ಅಂತಂದರೆ ಆರಾಮಾಗಿ ಇದರಲ್ಲೇ ಉಳ್ಕೊಂಡ್ಬಿಡ್ಬೋದು. ಇಲ್ಲಾಂತಂದರೆ ಎಲ್ಲರೂ ಒಂಥರ ರಿಮೋಟ್ ಜಾಗಕ್ಕೆ ಏನಾದ್ರು ಹೋದರೆ ಅಲ್ಲೂ ಕೂಡ ಆರಾಮಾಗಿ ಸ್ಟೇ ಮಾಡ್ಕೋಬೋದು ಅಂತ. ಪ್ಲಸ್ ಇದೇನು ಮಾಡಿದ್ದೀವಿ ಅಂತಂದರೆ ಇದೊಂಥರ ನಮ್ಮ ರೈಲ್ವೆ ಸಿಸ್ಟಮು. ಸೊ ನಮ್ಮ ಟ್ರೈನಲ್ಲೆಲ್ಲ ನಾವು ಅಡ್ಡಾಡ್ತಾ ಇದ್ದೋ ಚಿಕ್ಕವ್ರು ಇರ್ಬೇಕಾರೆ. ಸೊ ಆ ಟೈಮಲ್ಲಿ ನಮ್ಗೆ ಇವೆಲ್ಲ ಸೀಟ್ಗಳೆಲ್ಲ ಹೆಂಗಿರೋದು, ಇದನ್ನು ಹಿಂಗೆ ಹಾಕಿ ಇಲ್ಲಿ ಮೇಲ್ಗಡೆ ಒಂದು ಚೈನಿಗೆ ಹುಕ್ ಮಾಡಿಬಿಡೋದು. ಸೊ ಚೈನ್ ಹಾಕ್ಬಿಟ್ರೆ ಇದು ಸ್ಟ್ರೆಂತು ಒಬ್ಬರು ಆರಾಮಾಗಿ ಮಲ್ಕೋಬೋದು. ಸೊ ಮೇಲೊಬ್ಬರು ಇಲ್ಲಿ ಕೆಳಗಡೆ ಒಬ್ಬರು ಮಲ್ಕೊಂಡಿರ್ಬೋದು. ಪ್ಲಸ್ ಇಲ್ಲೊಂದು ಮಾಡಿದೀವಿ ಅಂತಂದರೆ ಇಲ್ಲಿ ಎತ್ತಿದ ತಕ್ಷಣ ಇಲ್ಲಿ ಕೆಳಗಡೆ ಸ್ವಲ್ಪ ಲಗೇಜು ಅದು ಇದೆಲ್ಲ ಇಡ್ಬೋದು. ಸೊ ಅದೊಂದು ಕಂಪಾರ್ಟ್ಮೆಂಟ್ ಒಂದು ಮಾಡ್ಕೊಂಡಿದ್ದೀವಿ. ಅದನ್ನು ಬಿಟ್ಟರೆ ನಾರ್ಮಲ್ ಡೀಸೆಂಟ್ ಸೆಟಪ್ಪು. ಕಂಪ್ಲೀಟ್ ಬಿಲ್ಡು ಏನಿತ್ತು ಇದು ಸುಮಾರು ನಮಗೆ ನವಂಬರ್ ಡಿಸೆಂಬರಿಂದ ಹಿಡಿದು ಇವಾಗವರೆಗೂ ಆಗಿರೋದು. ನಿನ್ನೆ 19ನೇ ತಾರೀಕು ಆಗಸ್ಟ್ವರೆಗೂ ಆಗಿರೋದು. ಇವಾಗ ಆಲ್ಮೋಸ್ಟ್ ಫುಲ್ ಕಂಪ್ಲೀಟ್ ಆಗಿದೆ. ಏನಿಲ್ಲ, ಹೊರಗಡೆ ಸ್ವಲ್ಪ ಗ್ರಾಫಿಕ್ಸು ಇದನ್ನು ಮಾಡಿಸ್ಕೊಬೇಕು. ಅದನ್ನು ನಾವು ಬಾನೆಟ್ ಆ್ಯಂಡ್ ಸ್ಪೋಕ್ಸಲ್ಲಿ ಹೇಳಿದ್ವಿ. ಸೊ ಅಷ್ಟೇ ನಮ್ಮ ಬಂಕರಿನ ಸೆಟಪ್ಪು. ಸೊ ಫಾರ್ ದ ಬಂಕರ್ ಸೆಟಪ್ ದ ಮೋಸ್ಟ್ ಕ್ರೂಷಿಯಲ್ ಪ್ಲೇಯರ್ಸ್ ಆರ್ ಹಿಯರ್ ಓನ್ಲಿ, ದ ಅಭಿಷೇಕ್ ಆ್ಯಂಡ್ ದ ರಾಕೇಶ್. ಬಟ್ ಮೇನ್ ಪರ್ಪಸ್ ಏನು ಅಂತಂದರೆ ರೈಡಿಂಗು. ನಮಗೆ ಗಾಡಿ ಈಸಿಯಾಗಿ ಹೋಗಬೇಕು, ಗಾಡಿ ಈಸಿಯಾಗಿ ಬರಬೇಕು, ನಾವೂ ಕೂಡ ಎಂಜಾಯ್ ಮಾಡಬೇಕು, ನಮಗೂ ಕೂಡ ಒಂದು ರೆಸ್ಟ್ ಅಂತ ಹೇಳ್ಬಿಟ್ಟು ನೀಟಾಗಿ ಇರಬೇಕು. ಸಿಯಾಸ್ ಎಸ್ ಎರಗಿಲ್ ಬಾಲೆ ಒಂದು ಮಕ್ಕಳು ತೋರಿಸ್ಲಿ ಮೇಲೆ ಇದೆ. ಅಭಿ
ನಮಗೆ ಹೆಂಗಿದ್ರು ಮಲ್ಕೋತಾರ ಮೇಲ್ಗಡೆಯಿಂದ ಕೆಳಗಡೆ ನಾವು ಬಿಡ್ತಾರೆ ಅಷ್ಟೇ ಈಗ ಮಕ್ಕಳೇ ಸ್ವಲ್ಪ ಸರಿ ಅಂತ Never not, never under y'all, never ever, I'm forever on. Check my repertoire, check my repertoire, don't check me now, unless it's checks involved. I've been feeling like I'm next to God, next to God, next to God. Never not, never under y'all, never ever, I'm forever on. Check my repertoire, don't check me now, unless it's checks involved. I've been feeling like I'm next to God, next to God, next to God.